ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ನನ್ನ ಕ್ಯಾಮ್ರಾ ಆ್ಯಂಗಲ್ಲು ನನ್ನ ಎಲ್ಲಾನು ಇಗ್ನೋರ್ ಮಾಡಿಬಿಡಿ ಈ ವಿಡಿಯೋದಲ್ಲಿ. ಇವತ್ತು ನಾವು ಮಾಡ್ತಾ ಇದ್ದೀವಿ, ಇವತ್ತು ಭಾನುವಾರ 11 ಗಂಟೆ ಟೈಮು. ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಮ್ಮ 9 ಗಂಟೆಲಿ ಆನ್ ಮಾಡಿರೋ ನೀರು 11 ಗಂಟೆಲಿ ಬಂದು ಕೇಳ್ತಾರೆ. ಇವತ್ತು ನಮ್ಮಮ್ಮ ಟೊಮೊಟೊ ಬಾತ್ ಮಾಡ್ತಿದ್ದಾರೆ, ಆದರೆ ಅದು ಸ್ಪೆಷಲ್ ಅಲ್ಲ, ನಾನು ಮಾಡ್ತಿರೋದು ಇವತ್ತಕ್ಕೆ ಮಂಗಳೂರು ಬನ್ಸ್ ಅಥವಾ ಮಂಗಳೂರು ಬೋಂಡ ಹಾಕಿದ್ರೆ ಒಳಗಡೆ ಹಾಕು. ಇದಕ್ಕೆ ಏನೋ ಹೆಸರು ಮಂಗಳೂರು ಬೋಂಡ ಮಾಡ್ತಾ ಇದೀವಿ ನಾವು. ಹೆಂಗೆ ಅಂದರೆ ಮಾಡೋದು, ಸ್ವಲ್ಪ ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಫುಲ್ ಮೊಸರಲ್ಲಿ ಕಲಿಸ್ಕೋಬೇಕು. ಇದನ್ನ ನೀರೆಲ್ಲ ಯೂಸ್ ಮಾಡಬಾರ್ದು, ಚೆನ್ನಾಗಿ ಮೊಸರಲ್ಲಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕದು, ಮೊಸರಲ್ಲೇ ಕಲಿಸ್ಬೇಕು. ನಾವು ಯೂಸ್ ಮಾಡಿರೋಂಥ ಮೊಸರು ನಂದಿನಿ, ಶುದ್ಧ ಹಾಲಿನಿಂದ ಮಾಡಿದಂಥ ನಂದಿನಿ ತುಪ್ಪ, ನಂದಿನಿ ಮೊಸರು. ಸೊ ಅದಕ್ಕೆ ನಾವು ಅದನ್ನೇ ಯೂಸ್ ಮಾಡೋದು, ನೀವು ಅದನ್ನೇ ಯೂಸ್ ಮಾಡಿ. ಆಮೇಲೆ ಇನ್ನೇನು, ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ, ಅಂದರೆ ಅದು ಸ್ವಲ್ಪ ಬ್ಯಾಟರ್ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಎರಡು ಚಿಕ್ಕದಾಗಿ, ಅದ್ರ ಬೀಜ ಎಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಮಾಡ್ಕೊಳ್ಳಿ ನೀಟಾಗಿ. ಯಾಕೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂದರೆ, ಅದು ಕೈ ಉರಿ ಬಂದ್ಬಿಡುತ್ತೆ ಬೇಡ, ಆವಾಗ ಇದು ಮಾಡಿದ್ರೆ ಅದು ಕಲಿಸ್ಬೇಕಾದ್ರೆ, ಅದಕ್ಕೇ ಲಾಸ್ಟಲ್ಲಿ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪನೂ ಏನು ಗಂಟಿಲ್ದಿರೋ ಥರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಎತ್ತಿಕ್ಬಿಡಿ. ಬೇಕು ಅಂದರೆ ನೀವು ಇವಾಗಲೇ ಹಾಕೊಬೋದು, ಯಾಕಂದರೆ ನಮ್ಮ ಅಮ್ಮ ಇವಾಗ ಟೊಮೊಟೊ ಬಾತ್ ಮಾಡ್ತವ್ರೆ, ಎಣ್ಣೆಗೆ ಬಿಡೋದು ಅವರೇನೆ. ಎಲ್ಲನೂ ನಾನೇ ಮಾಡಿದ್ರೆ ಅವ್ರು ಯಾವಾಗ ಕಲಿಯೋದು? ಅದಕ್ಕೇ ಫುಲ್ ಇದು ನೋಡಿ, ಈ ಥರ ಹಿಂಗೆ ಬರಬೇಕು. ಇದನ್ನು ಹಿಂಗೆ ಮಾಡಿ ಹಿಂಗೆ ತಗೊಂಡು ಹಿಂಗೆ ತಗೊಂಡು ಈ ಜಾಗ ಬಿಟ್ಬಿಟ್ರೆ ಇರೋದು ಈಡ್ ತಪ್ಪ ಊರ ಹಾಕ್ಲ ಕೂತ್ಕೊಂತಾಳೆ. ಹಿಂಗೆ ಬಿಡೋದು, ಹಿಂಗೆ ಎತ್ಕೊಳೋದು, ಎತ್ಕೊಂಡು ಹಿಂಗೆ ತಂಬು ಮತ್ತು ಈ ಫಿಂಗರ್ ಐತಲ್ಲ, ಈ ಮಧ್ಯದಿಂದ ಹಿಂಗೆ ಬಿಡೋದು. ನಾನು ನೋಡಿದ್ದೀನಿ ಯೂಟ್ಯೂಬ್ ವೀಡಿಯೋದಲ್ಲಿ. ಅದಕ್ಕೆ ಯಾರನ್ನ ಯೂಟ್ಯೂಬ್ ವೀಡಿಯೋ ಇರೋವರೆಗೂ ಯಾರನ್ನ ನಾನೇನು ಮಾಡೋದು. ಅದು ನಾನು ಹಿಂಗೆ ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಅದು ಹೆಂಗೆ ಬರ್ತೈತೆ ಏನೋ ಗೊತ್ತಿಲ್ಲ. ಲೈಫ್ನ ಇಗ್ನೋರ್ ಮಾಡ್ಬಿಡು ನಾನು ವೀಡಿಯೋ ನೋಡ್ಕೊಂಡು. ನೋಡಿ, ಅವಳು ನಮ್ಮ ಮನೆಗೆ ಸೇರಿಸಲ್ಲ ನಾವು, ಅವಳು ಬೇರೆ ಕಡೆಯವರು. ಇದೇನೋ ಎಲ್ಲ ರುಬ್ಬಿ ಏನು ಟೊಮೊಟೊ ಬತ್ತಾನೆ ಮಾಡ್ತಿರೋದು ನೀನು? ಏನೋ ಡಿಫ್ರೆಂಟಾಗಿ ವೀಡಿಯೋಗೋಸ್ಕರ ಮಾಡ್ತಾವ ನೋಡಿ ಗೈಸ್. ತಿರ್ಬೋಕೆ ನಾನು ಹಂಗೆ ಮಾಡೋದು. ಏನೇನು ಟೊಮೊಟೊ ಬಾತ್ಗೆ ಏನೇನು ಹಾಕ್ತಾರೆ ಅಂದರೆ, ಟೊಮೊಟೊ, ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ, ಆಮೇಲೆ ಇದು ಚಕ್ಕೆ ಮತ್ತು ಕಮ್ಮಿ ಟೊಮೊಟೊ ಯೂಸ್ ಮಾಡಿಕೊಂಡು ಟೊಮೊಟೊ ಬಾತ್ ಮಾಡೋದು ಹೇಳ್ಕೊಡುತ್ತೆ ನಮ್ಮಮ್ಮ. ಇದೇನಿದು ಲವಂಗ, ಚಕ್ಕೆ ಲವಂಗ ಇವಿಷ್ಟೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ. ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿನ ತೆಗೆದುಕೊಂಡು ಇದನ್ನು ಇಷ್ಟು ನೋಡಿ ಗಾಯ್ಸ್, ನಮ್ಮ ಮನೆಯಲ್ಲ ಏನೇನೆಲ್ಲ ಹಾಕಿ ತಿನ್ಸಿರೋದು ಅಂತ. ಯಪ್ಪ ದೇವ್ರೇ, ಏನೇನು ಹಾಕಿದ್ಯಾ? ಕೊತ್ತಂಬರಿ, ಪುದೀನ, ತೆಂಗಿನಕಾಯ. ಇವಾಗ ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ಹಾಕೊಂಡವ್ರೆ. ಇದಕ್ಕೆ ಈ ಮಸಾಲೆ ಇದೆಲ್ಲ ಬೇಯಿಸಿತ್ತಲ್ಲ, ಇದನ್ನು ಅದಕ್ಕೆ ಹಾಕುತ್ತೆ ಅಲ್ವಾ. ಮೇಲೆ ಬಿಸಿ ತಣ್ಣಗಿರೋದೆಲ್ಲ ಯಾವ ಥರ ಮುಖ್ಯ. ಸೊ ಬಿಸಿ ಆರಬೇಕು ಅಂದರೆ ಸ್ವಲ್ಪ ಈ ಥರ ಮಾಡೋದು ಬಿಸಿ ಆರಲ್ವಾ. ಆಹಾ, ನಮ್ಮ ಅಮ್ಮನೇ ಹಾಕ್ಬೇಕು ಅಂತ ಅದು. ನೋಡ್ರಿ ಇವಾಗ ಬಿಸಿ ಇಲ್ವಾ? ನೋಡಿದ್ರಾ?
ಎಣ್ಣೆ ಉಳಿಲಿ ಅಂತ, ಇಲ್ಲ 1/4 kg ಎಣ್ಣೆ ಉಳಿಲಿ ಅಂತ ಮಾಡಿದ್ದಾರೆ. ಇಲ್ಲೊಂಚೂರು ಬೆಳ್ಳುಳ್ಳಿ ಚಟ್ನಿ ಅಷ್ಟೇ. ಇದನ್ನು ರುಬ್ಕೊಬೇಕು. ರುಬ್ಕೊಂಡ್ಮೇಲೆ ರೆಸಿಪಿ ತೋರಿಸ್ತೀನಿ ಗೈಸ್ ಹೆಂಗೆ ಮಾಡೋದು ಅಂತ. ಆಗ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕ್ಬೇಡ ಇರು, ನೀ ಎಣ್ಣೆ ಕಾಯ್ದಿಲ್ಲ. ಹಾಕಲ್ಲಮ್ಮ, ನಿನಗೆ ತೋರಿಸ್ಕೊಡ್ತಾ ಇರೋದು. ಹಿಂಗೆ ತಿನ್ನೋದು. ನೋಡಿ ಎಣ್ಣೆ ಇನ್ನೂ ಕಾಯ್ದಿಲ್ಲ, ಅಂದರೆ ಗೊತ್ತಿಲ್ದಿರೋರು ಗೊತ್ತಾಗ್ಲಿ ಅಂತ ಅಷ್ಟೆ. ಪಾಪ ನಮ್ಮ ವಿಡಿಯೋ ನೋಡೋರಲ್ಲಿ ಯಾರಾನ ಅಡುಗೆ ಮಾಡೋಕ್ಕೆ ಬರದೇ ಇರೋರು ಮಾಡಿ. ಸಾಸಿವೆ ಹಾಕಬೇಕು. ನೆಕ್ಸ್ಟು ಎಲ್ಲ ನಮ್ಮ ಅಸಿಸ್ಟೆಂಟ್ ಮಾಡ್ತಾರೆ ನೋಡಿ ಹಂಗೆ. ನಾನು ಯಾಕಂದ್ರೆ ಕ್ಯಾಮ್ರಾ ಇಟ್ಕೊಂಡು ನಾನು ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ. ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆ ಬೀಜ, ಈರುಳ್ಳಿ, ಇವಾಗ ಇನ್ನು ಸ್ವಲ್ಪ ಟೊಮೊಟೊ. ನನ್ನ ಪಾಪ ನಮ್ಮ ಅಮ್ಮನ ಬಗ್ಗೆ ನೋಡಿ 2 ಟೊಮೊಟೊದಲ್ಲಿ ಮಾಡ್ತಾರೆ ಅಂತ ಪಾಪ ಹೋಗ್ಬಿಟ್ರತ್ತಾಗೆ ಹೇಳ್ದೆ. ಇಲ್ಲ ಇನ್ನೂ ಹಾಕ್ತಾರೆ ಟೊಮೊಟೊ. ರುಬ್ಬಕ್ಕೆ ಸಪ್ರೇಟು, ಬೇಯಕ್ಕೆ ಸಪ್ರೇಟು. ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ರುಚಿಗೆ ನಿಮ್ಗೆ ಹೆಂಗೆ ಖಾರಕ್ಕೆ ಅನುಗುಣವಾಗಿ ಸ್ವಲ್ಪ ಅರಿಶಿನ ಪುಡಿ, ಜಸ್ಟ್ ಫಾರ್ ಕಲರ್. ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಎಲ್ಲ ಒಂದೊಂದು ಅರ್ಧ ಸ್ಪೂನ್. ಇಲ್ಲ ಧನಿಯಾ ಪುಡಿ ಅರ್ಧ ಸ್ಪೂನು, ಖಾರದ ಪುಡಿ ಇದು ಅರಿಶಿನ ಎಲ್ಲ ಅರ್ಧ ಸ್ಪೂನ್ ಹಾಕೋಕ್ಕಾಗಲ್ಲ. ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಯಾಕಂದರೆ ಮುಂಚೆ ಅಮ್ಮ ಒಂಥರ ಮಾಮೂಲಿ ಟೊಮೊಟೊ ಬಾತ್ ಮಾಡೋರು, ಅದನ್ನ ನಾನು ತಿಂತಾ ಇರಲಿಲ್ಲ. ನಾನು ಟೊಮೊಟೊ ಬಾತ್ ಅಂದ್ರೇ ಇತ್ತು. ಸೊ ನನಗೋಸ್ಕರ ಈ ಹೊಸ ರೆಸಿಪಿ ನಿಜಾನ ಸುಳ್ಳ. ನಾನು ಅವಳವ ತಿಂತೀನಿ ನಾನು ಮಾಡೋದು ಮುಂಚೆ. ಅದು ನನಗೆ ಇಷ್ಟ ಆಯ್ತಾ ಇರಲಿಲ್ಲ. ಅಂದರೆ ಏನಂದರೆ ಇದೆಲ್ಲ ರುಬ್ಬೋ ಬದಲು ಹಂಗೆ ಹಾಕೋರು, ಅದಕ್ಕೇ ನನಗೆ ಇಷ್ಟ ಆಗ್ತಾ ಇರಲಿಲ್ಲ, ನಾನು ತಿಂತಾ ಇರಲಿಲ್ಲ. ಅದಕ್ಕೆ ಕಾರಣ ಇವಾಗ ನನಗೋಸ್ಕರ ಅಂತ ಪಾಪ ಹೊಸ ರೆಸಿಪಿ ಕಂಡುಹಿಡಿಸಿ ಅವರೇನೇ ಶ್ರಮ ಪಟ್ಟು ಮಾಡಿಟ್ಟಿದ್ದಾರೆ. ಇವಾಗ ಮಸಾಲೆ ಹಾಕೋದು. ನಾನು ಈ ಮಸಾಲೆನ ಹಾಕೋ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ, ನಮ್ಮ ಮನೇಲೆ ಟ್ರೈ ಮಾಡುತ್ತಾ ಇಲ್ಲ. ಸೊ ಏನು ಮಾಡೋದು, ಅವ್ರ ಕೈಯಲ್ಲೇ ಬಡಿತಾಗ್ತಾರೆ. ಹಿಂಗೆಲ್ಲ ಕೈಯಲ್ಲಿ ಹಾಕಿದ್ರೆ ಕೈ ಖಾರ ಆಗುತ್ತೆ ಗೈಸ್. ಏನು ಮಾಡಬೇಕು ಅಂದರೆ ಫಸ್ಟ್ ನೀಟಾಗಿ ಅದೆಲ್ಲ ಸ್ಪೂನಲ್ಲೋ ಇದರಲ್ಲೋ ತಕ್ಕೊಂಬಿಟ್ಟು ಆಮೇಲೆ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಹೆಂಗೆ ಕೊಡಿಲ್ ತೋರಿಸ್ತೀನಿ. ನೀಟಾಗಿ ಹಿಂಗೆ ಶೇಕ್ ಮಾಡಿದ್ರೆ ಎಲ್ಲ ಮಸಾಲೆನೂ ಬರುತ್ತೆ. ಆದರೆ ಅಮ್ಮಂದಿರಿಗೆ ಗೊತ್ತಲ್ಲ, ಅಲ್ಲಿ ನೋಡು ಯಪ್ಪ, ನಮ್ಮಮ್ಮ ಅಂತೂ ಶಿವನೇ ನೋಡ್ರಿ ಎಷ್ಟು ಇರಿಟೇಟ್ ಮಾಡ್ತಾರೆ ನನಗೆ. ಇವಾಗ ನೀಟಾಗಿ ನಾನು ಇವಾಗ ಅದನ್ನೇ ತಾನೇ ಕಲಿಸ್ತಿದ್ದು, ಅವರೇ ಮಾಡಬೇಕು ಅಂತ.
ಅಲ್ಲಿ ನನ್ನ ಕೈ ಇಕ್ಕಿದ ತಕ್ಷಣ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಗೊತ್ತು, ಇಕ್ಕಿದ್ರೆ ಆಲ್ರೆಡಿ. ಮತ್ತೆ ನಾನೇ ತಗೊಂಡ್ರೆ ಕ್ರೆಡಿಟ್ ಅವರೇ ತಗೋಬೇಕು, ಕ್ರೆಡಿಟ್ ನಾನೇ ಚೆನ್ನಾಗಿ ಮಾಡಿರೋದು ಅಂತ. ಇದು ನೋಡಿ ಯಾವುದೋ ಒಳ್ಳೆ ಪಾಲಕ್ ಪನ್ನೀರ್ ಥರ ಆಗುತ್ತೆ. ಇದನ್ನು ನೋಡ್ರಿ, ಹೆಣ್ಮಕ್ಳಿರೋರು ಎಷ್ಟು ಅದೃಷ್ಟವಂತರು ಅಂದರೆ ಅವ್ರ ಅಮ್ಮ ಒಂದು ಕೆಲಸ ಮಾಡಿದ್ರೆ ನಾವೊಂದು ಕೆಲಸ ಮಾಡಿಕೊಡ್ತೀವಿ ನೋಡ್ರಿ. ಈ ಥರ ಅವ್ರು ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ನಾವು ಏನೋ ನಮ್ಮ ಕೈಲಾದಷ್ಟು ಸಹಾಯ ಹಸ್ತಾನ ನಮ್ಮ ಕೈಲಾದಷ್ಟು ಮಾಡ್ತೀವಿ. ಈ ಥರ ಎಲ್ಲ ವೀಡಿಯೋ ಮಾಡ್ತಿರ್ತೀವಿ. ಆಮೇಲೆ ನಮ್ಮಮ್ಮ ಅದನ್ನ ಏನದು ಟೊಮೊಟೊ ಬಾತ್ ಮಾಡ್ತಾರೆ ಅಂದರೆ ನಾನು ಇದನ್ನು ಕಲಿಸಿಕ್ಕಿದ್ದೀನಿ ನೋಡಿ. ಅದಕ್ಕೆ ಎಲ್ಲರೂ ಇವಾಗ ಹೆಣ್ಮಕ್ಳು ಬೇಕು ಅಂತ ಅವ್ರಿಗೆ ಖುಷಿ ನೋಡ್ರಿ. ಹೆಣ್ಮಕ್ಳು 2 ಹೆಣ್ಮಕ್ಳು ಇರೋ ಮನ್ನ ನೋಡ್ರಿ ಯಾರ ಎಮ್ಮೆ ಗೊತ್ತಾ ಅಷ್ಟೇ. ಇವಾಗ ಅಕ್ಕಿ ತೊಳಿತವ್ರೆ. ಆ ಮಂದ ಹಸದ ಜೊತೆಗೆ ಎಷ್ಟು ಗ್ಲಾಸ್ ಹಾಕಿದೆ ಅಕ್ಕಿ? 1 ಗ್ಲಾಸ್. 1.5 ಗ್ಲಾಸ್. ಎಷ್ಟು ಕೆ ಜಿ ಲೆಕ್ಕ? ಹಾಂ, ಗ್ಲಾಸು ಅದು ಎಷ್ಟು ಹಿಡಿತದೋ ಯಾರಿಗೆ ಗೊತ್ತು. ಏನು ಮೆಜರ್ಮೆಂಟು ಗೊತ್ತಿಲ್ಲ ನಮ್ಮಮ್ಮಗೆ ಬಿಡ್ರಿ. ಅಷ್ಟೇ. ನನಗೆ ಅದು ನನ್ನ ತಂಗಿಗೆ. ಗೊತ್ತಾಯ್ತಾ? ನೀಟಾಗಿ ನೀರು ಅಳತೆ ನೋಡಿಕೊಂಡು ಅಂದ್ರೆ ಇಲ್ಲಿ ಜಾಗ ಇಲ್ವ ಇಲ್ಲಿಕ್ಕೂ. ಮುಚ್ಚಿಕ್ಬಿಟ್ರೆ ಇವಾಗ ಇದು ರೆಡಿ ಆಗದ. ಹಾಂ, ಮುಗೀತು ಗೈಸ್. ನೋಡಿ ಗೈಸ್, ಆಗಿದೆ ಟೊಮೊಟೊ ಬಾತ್ ರೆಡಿ. ಚೆನ್ನಾಗಿ ಬಂದಿದೆ. ಕ್ಯಾಶ್ ಹಾಕಿರೋದು ಕಾಣಿಸ್ತಿಲ್ಲ ನೋಡಿ. ಘಮ 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 ಅಂತಿದೆ ಗೈಸ್. ಇಲ್ಲಿ ನೋಡಿ, ಇವತ್ತು ನಮಗೆ ಇದ್ರದ್ದು ಮಾಡಿರೋ ಖುಷಿಗಿಂತ ಇವತ್ತು ನಾವೇನೋ ಒಂದು ಸಾಧನೆ ಮಾಡ್ಕೊಂಬಂದಿದ್ದೀವಿ. ಇದು ಮನೆ ಹತ್ರ ಬರ್ತಾರಲ್ಲ, ಬನ್ನಿ ಗೆಳೆಯರೇ ಬನ್ನಿ ಆ ಥರ ಹೇಳ್ಕೊಂಡು ಈ ಸೌಂಡ್ ಬರ್ತಿದೆಯಲ್ಲ, ಅಲ್ಲಿ ತಂದಿದ್ದು. ಹೋಗಿ ಮತ್ತೆ ಹೇಳು, ಅವ್ರು ಕೊಟ್ಬಿಡ್ತಾರೆ. ಹೇಳಿದ್ರೆ ತಂತು ನಮ್ಮಮ್ಮ. ಎಲ್ಲಾಗಲ್ಲಮ್ಮ, ಹೆಂಗಾಗಲ್ಲಮ್ಮ. ನೀನೇ ತಾನೇ ತಂದಿದ್ದು. ಕೊಟ್ಪ ಹೋಗ್ ಕೊಟ್ಪ. ಹೆಂಗಸ್ರು ಹೋಗ್ಬೇಕು, ಹೋಗಮ್ಮ. ಅಂಕಲ್ ಇದೆ, ನಾನು ಇಲ್ಲಿ ಹೇಳ್ತೀನಿ. ಅಂಕಲ್ ಇದು ಆಗಲ್ಲ, ನಮ್ಮ ಕೊಳಗೆ ಆಗಲ್ಲ. ಇಲ್ಲಿ ನೋಡಿ ಗೈಸ್, ಇದೇನ ಮನೇಲಿ ಮಾಡೋಕ್ಕೆ. 1 ನಿಮಿಷ ಇಲ್ಲಿ ಬರ್ತೀನಿ ನೋಡಿ ಗೈಸ್. ನಾವು ಮಾಡ್ಕೊಂಬಂದಿರೋ ಸಾಧನೆ. ನಮಗೆ ಅಲ್ಲೇನೇನೋ ಇಷ್ಟ ಆಯಿತು, ನಾವು ತರೋಣ ಅಂತ ಇದನ್ನ ಕೇಳಿದ್ವಿ, ಇದಿದೆಯಾ ಅಂತ. ಇದೆ ಅಂದರು. ಹೋದ್ವಿ. ಮಾಮೂಲಿ ಇನ್ನೇನು ಹುಡುಗಿರೋದ್ರೆ ಕಾಮನ್. ಈ ಕ್ಲಿಪ್ ತಂದೈತ ಅಂತು. ನನ್ನ ತಂಗಿ ಫಸ್ಟ್ ಹೇಳಿದ್ರು, ಏನು ಹೇಳೋಕೆ ಇಷ್ಟಪಟ್ಟೆ ಈ ಕ್ಲಿಪ್ ನೋಡಿ. ಯಾರು ಕೂದಲು ಆಗಲ್ಲ ನಮ್ಮ ಮನೇಲಿ. ಅವೆಲ್ಲ ನಮ್ಮಮ್ಮನೆ. ನಾನು ಏನೂ ಒಂದು ಎತ್ತಿಲ್ಲ. ನಮ್ಮಮ್ಮನೆ ಅಂದರೆ ಅವ್ರಿಗೊಂದು ಇರುತ್ತಲ್ಲ, ಎಷ್ಟೊಂದು ವರ್ಷ ಆಯ್ತು ನಾವು ಆ ಥರ ಎಲ್ಲ ತಗೊಂಡು. ಖುಷಿ ಆಯ್ತು. ಅಯ್ಯೋ, ಇದಾಗಲ್ಲ ಬಿಡು. ಇಲ್ಲಿ ನೋಡಿ ಗೈಸ್, ಇದು ಹಿಂಗ ನಾನು ಹೇಳ್ದೆ, ಅಮ್ಮ ಇದು ಆಗಲ್ಲ ನಮ್ಮದು ಥ್ರೆಡ್ಡು. ಅಯ್ಯೋ ಇರಲಿ ಬಿಡು,
ಇದ್ರೆ ಏನಾಗುತ್ತೆ ಅಂದರು. ಹ್ಞೂ ತೆಗೀದು ಒಳಗಡೆ ಇರೋದು. ಬಿಡಲ್ಲ ಇವತ್ತು ನಮ್ಮಮ್ಮ. ಏನು ಅದು ಅಂತ ನಾನು ನಿಮಗೆ ಸರ್ಪ್ರೈಸ್, ನಿಮಗೆ ಸರ್ಪ್ರೈಸ್ ಅಂದರೆ ಎಲ್ಲರಿಗೂ ಗೊತ್ತು. ಏನಂದರೆ ನಾನು ಒಬ್ರಿಗೆ ಗಿಫ್ಟ್ ಕೊಡ್ತಾ ಇರೋದು. ಅವರು ಅದೃಷ್ಟ ಮಾಡಿದ್ರು ನನ್ನ ಹತ್ರ ಗಿಫ್ಟ್ ಇಸ್ಕೊಳಕ್ಕೆ. ಇವ್ರಿಗೂ ಒಂದು ಗಿಫ್ಟ್ ಕೊಟ್ಟಿದ್ದೆ ಬರ್ತಡೆಗೆ. ಚೆನ್ನಾಗಿರ್ಲಿಲ್ವ ನಮ್ಮ ಅದು? ಇಲ್ಲಿ ನೋಡ್ರಿ, ಮಂಗ್ಳೂರು ಬನ್ಸು, ಬೋಂಡ ಕಣೆ, ಮಂಗ್ಳೂರು ಬೋಂಡ, ರೌಂಡಿಂದ ಸ್ಕ್ವಯರು, ರೆಕ್ಟ್ಯಾಂಗಲು, ಇನ್ಯಾವ್ಯಾವ ಆ್ಯಂಗಲು ಅಮೀಬಾ ಆಗ್ತಿದೆ. ಸುತ್ತು ಎಣ್ಣೆ ಇದಚ್ಚು ಆಲೂಗಡ್ಡೆ. ಇವತ್ತಿನ ಸಂಡೇ ಇನ್ನು ಮುಗ್ದಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಿದೆ. ನಾವು ಇವತ್ತೆಲ್ಲ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ನೆಕ್ಸ್ಟ್ ಅದೊಂದು ಗಿಫ್ಟ್ ಎಲ್ಲ ಬಂದಮೇಲೆ ಅನ್ಬಾಕ್ಸ್ ಮಾಡಿ ಗಿಫ್ಟ್ ಕೊಡಬೇಕಾಗಿರೋರು ಕೊಟ್ಟು ರಿವ್ಯೂ ಕೇಳ್ತೀನಿ ಗಾಯ್ಸ್. ರಿವ್ಯೂ ಅಲ್ಲ, ರಿವ್ಯೂ ಬಂದು ಇದ್ರದ್ದು ಹೆಂಗೈತೆ, ಹಿಂಗೆ ಚೆನ್ನಾಗಿ ಬಂದೈತೆ ಆ ಥರ. ಎಲ್ಲ ನೋಡ್ರಿ. ಯಪ್ಪ ಬೆಳಿಗ್ಗಿಂದ ಫೋನ್ ಒತ್ತಿರೋದು ಬಿಟ್ರೆ ನೋಡಿ ಗಾಯ್ಸ್ ಆಯಿತು. ಇದೇನು ಹಿಂಗೆ ಬಂದ್ಬಿಡ್ತು ಫೋನಲ್ಲೆಲ್ಲ. ಇವಾಗ ನೋಡಿ, ಅದು ಅಂಟ್ಕೊಂಡ್ಬಿಡುತ್ತಪ್ಪ. ಅದೇನೋ ಅಂಟ್ಕೊಳುತ್ತೆ, ಏನು ತೊಂದರೆ ಇಲ್ಲ, ತಿನ್ನೋದಲ್ವ. ಅಂದ ಚಂದ ಎಲ್ಲ ಇಂಪಾರ್ಟೆಂಟ್ ಏನಲ್ಲ. ಸೇಮ್ ಮಂಗ್ಳೂರು ಬನ್ಸು ಸ್ಮೆಲ್ ಬಂದಂಗೆ ಬರ್ತೈತೆ ಅಲ್ವಾ? ಇದಕ್ಕೇನು ಬಾಳೆಹಣ್ಣು ಹಾಕಿದ್ರೆ ಮಂಗ್ಳೂರು ಬನ್ಸು ತಿಂತಾರೆ ನೋಡ್ರಿ. ಚೆನ್ನಾಯ್ತಾ? ಬೇಕ್ರ ಚೆನ್ನಾಗೈತೆ, ಸೂಪರಾಗಿನ್ನ ಚಟ್ನಿ. ವಾಟರ್ ತಿನ್ನಂಗೆ ಇಲ್ಲ, ಬಟ್ ಚೆನ್ನಾಗಿದೆ. ಸ್ವಲ್ಪ ಇನ್ನೂ ಬೇಯಿಸ್ಬೇಕು, ಕಮ್ಮಿ ಊರಲ್ಲಿ ಬೇಯಿಸ್ಬೇಕು ಕೈಸಲು. ಯಾಕಂದರೆ ಮೇಲ್ಗಡೆಲ್ಲ ರೋಸ್ಟ್ ಆಗುತ್ತೆ. ಮೊಸರು ಮೈದಾ ಅಲ್ಲ, ಒಳಗಡೆ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಬೇಕು ಅಷ್ಟೇ. ಚೆನ್ನಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿಕೊಂಡು ಏನಿರಲಿಲ್ಲ ಅಷ್ಟೇ. ದೋಸೆ ಮಾಡೋಕ್ಕೆ ಏನೇನೆಲ್ಲ ಹಾಕ್ತೀವಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಫಸ್ಟು ಅಕ್ಕಿ ಸ್ವಲ್ಪ ಅಂದರೆ ಒಂದು 3-4 ಗ್ಲಾಸ್ ಏನೋ ಹಾಕೋರು ನಮ್ಮಮ್ಮ. ಆಮೇಲೆ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ, ಇವಿಷ್ಟೂ ನಾವು ಹಾಕೋದು ಗೈಸ್. ಬೇಕು ಅಂದರೆ ನಿಮ್ಗೆ ಇನ್ನೂ ಏನೇನೋ ಕೆಲವ್ರು ಹಾಕ್ತಾರೆ. ಮತ್ತು ಇದನ್ನು ಮತ್ತೆ ಗ್ರೈಂಡ್ ಮಾಡಬೇಕಾದ್ರೆ ರಾತ್ರಿ ನೆನೆಸಿ ಸಂಜೆ ಗ್ರೈಂಡ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಅನ್ನನೋ ಅಥವಾ ಇದು ಅವಲಕ್ಕಿನೋ ನೆನೆಸ್ಬಿಟ್ಟು ರುಬ್ಬಿಟ್ಟು ಇಟ್ಟರೆ ಚೆನ್ನಾಗುತ್ತೆ ದೋಸೆ. ನಾವು ಇದೆಲ್ಲನೂ ಹಾಕ್ತೀವಿ, ಅದಕ್ಕೆ ತೋರಿಸೋಣ ಅಂತ ಮಾಡಿದೆ ನೋಡಿ. ನಾನು ಇವಾಗ ಚೆನ್ನಾಗಿ ಬರ್ತೈತೆ, ಸೂಪರಾಗಿ ಅಷ್ಟೇ.
ಏನೋ ಗಿಫ್ಟ್ ಅಂತನೆಲ್ಲ ಬಂದಿದೆ. ಓಪನ್ ಮಾಡ್ತಾ ಇದ್ದಾರೆ ತಾಯಿ. ಅದು ಯಾರಿಗೆ ಏನು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ರಿವೀಲ್ ಆಗುತ್ತೆ. ಅಯ್ಯೋ ಮಧ್ಯದಿಂದ ಹಂಗೆ ನಾವು ಕೈ ಹುಷಾರ ಆಮೇಲೆ. ಹಂಗೆ ನಿಮ್ಮ ಕೈಯಾರ ನೀವೇ ಕೊಟ್ಬಿಡಿ ಕೊಡ್ಬೇಕಾಗಿರೋರ್ಗೆ. ಅಮ್ಮ ವಿಡಿಯೋದಲ್ಲಿ ಅದನ್ನೆಲ್ಲ ಮಾಡಬೇಡ. ಏನಾದ್ರು ಓ ಮೈ ಗಾಡ್, ಚೆನ್ನಾಗೈತೆ. ಒಂದು 100 ರೂಪಾಯಿ ನನಗೆ ಕೊಡು, ಯಾಕಂದರೆ ವಾಚು ಫ್ರೀಯಾಗಿ ಇಸ್ಕೊಬಾರ್ದಂತೆ, ಗಿಫ್ಟ್ ಥರ ಕೊಡಬಾರ್ದಂತೆ. ಅವ ತಡಿಯೇ ತೆಗಿ ಇರೋದದು ಅಲ್ಲ, ಈ ಕರ್ಕರ್ಗದೆ ಇತ್ತಾಗಿ ಕೊಟ್ಟವ್ರೆಲ್ಲ ಇದು ಅದ್ ತೆಗಿತೀನಿ. ಮ್ಯಾಗ್ನೆಟಿಕ್ ನಮ್ಮ ಮನೇಲಿ ನಮ್ಮ ಹತ್ರ ಇರಲಿಲ್ಲ. ಈ ತರನಾ? ಹೌದು, ನೀವೇ ಕೊಟ್ಬಿಡಿ ಬೇಗ, ವಿಡಿಯೋ ಲೆಂತಿ ಆಗ್ತಿದೆ. ತಗೋ ಇದನ್ನ. ತಡಿಯೇಮು ಹಂಗ. ಇದನ್ನ ನಾನು ಮತ್ತೆ ಇದು ಕಚ್ಕೊಳ್ಳೋದು ಹಿಂಗೆ ಊಟ ಸ್ವಲ್ಪ ಹಂಗೆ ನಮ್ಮ ಮನೇಲಿ ಗೊತ್ತು ನಾಟಕ ಸ್ವಲ್ಪ ಸಿನಿಮಾ ಒಂದು ರಬ್ಬರ್ ಹಾಕೋ. ತಗೋ 100 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 1000 ರೂಪಾಯಿ ಆಕ್ಟಿಂಗು. ಎಮ್ಮೆ ಈಗ ಬಸ್ಸಲ್ಲಿ ಇದಾದಾಗ ಇದಾಗ್ತದೆ ಅಂತ. ಮತ್ ಮ್ಯಾಗ್ನೆಟಿಕ್ ಸುಮ್ಮನಿರು, ಹೋದ್ರೆ ಹೋಯ್ತು ಅಷ್ಟೇ. ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಚತ್ತು ಬಾರಿಸ್ಬಿಡ್ತೀನಿ ನೋಡಿ ಗಾಯ್ಸ್. ಇದನ್ನ ನಾನು ಕೊಡಿಲ್ಲ, ಒಂದು ನಿಮಿಷ ವಿಡಿಯೋ ಮಾಡ್ತೀನಿ. ನನ್ನ ತಂಗಿ ಬರ್ತಡೆಗೆ ಇದೆಲ್ಲ ರ್ಯಾಪರ್ ಇಲ್ವಾ, ಇದು ಹಿಂಗೇನೇನಾ? ಇಲ್ಲ, ಇಲ್ಲಿ ಕೊಟ್ಟವನ್ ತೆಗಿಬೇಕು. ಹೌದಾ? ಬರ್ತಡೆ ಅದು ಹಂಗೆ ಕಣಮ್ಮ, ಅದೊಂಥರ ಒಳಗಡೆ ಡೈಯಲ್ ಹಂಗೆ ಇರೋದು. ಅವಳು ಆ ಥರನೇ ಬೇಕಿತ್ತಂತೆ. ಆರ್ಡರ್ ಮಾಡಿದ್ದೆ, ಬಂದಿದೆ. ಅವನ ಡೆಲಿವರಿ ಜುಲೈ 5th ಆಗುತ್ತೆ ಅಂತ ಅಂದಿದ್ದ. ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ 1-2 ದಿನಕ್ಕೆ ಬಂದಿದೆ. ನಾನು ಬೇರೆ ಏನೋ ಒಂದು ಮಾಡಿದ್ದೆ, ಅದು ಚೆನ್ನಾಗಿ ಬಂದಿಲ್ಲ. ಸನ್ಗ್ಲಾಸ್ ಮಾಡಿದ್ದೆ, ಚೆನ್ನಾಗಿ ಬಂದಿರಲಿಲ್ಲ. ನೆಕ್ಸ್ಟು ಅದಾದಮೇಲೆ 1 ನಿಮಿಷ ಇರು. ನೆಕ್ಸ್ಟು ಇನ್ನೇನು ಅವಳದು ಬರ್ತಡೇ ಆಗಿದ್ದು June 1. ಇವಾಗಲೇ ಮುಗಿತಾನೆ ಬಂತು ಜೂನು. ಇವಾಗ ಸರಿ ಅಂದ್ಬಿಟ್ಟು ನಾನು ಮೊನ್ನೆ ಭಾನುವಾರ ಇದು ವಾರ, ಅವತ್ತು ಭಾನುವಾರ ಅಲ್ವಾ, ಮೊನ್ನೆ ಅವತ್ತು ನೋಡೆ ಅಂತ ಅಂದು ಮಾಡಿ ಭಾನುವಾರ ಅಲ್ಲ ಶುಕ್ರವಾರ ಲಾಸ್ಟಲ್ಲಿ ಇದನ್ನು ತಗೊಂಡು ಆರ್ಡ್ರ್ ಮಾಡಿ ಶುಕ್ರವಾರ ಆರ್ಡರ್ ಮಾಡಿ ಬಂದಿದೆ. ಖುಷಿ ಆಯಿತು. ತಗೋ ಇದು ನೋಡಿ, ಈ ಥರ ಅಕ್ಕಂದಿರಿದ್ರೆ ಈ ಥರ ಒಂದು ಒಳ್ಳೆ ಕೆಲಸಗಳಾಗ್ತಾ ಇರುತ್ತೆ. ನೋಡೋಣ, ನಂದು ಜುಲೈಯಲ್ಲಿ ಬರ್ತಡೇ ಇದೆ. ಯಾರ್ಯಾರು ಏನೇನು ಕೊಡ್ತಾರೆ ಅಂತ ನೋಡೋಣ. ಯಾಕಂದರೆ ಎಲ್ಲರಿಗೂ ಕೊಟ್ಟಿರೋದು ನನ್ನ ಹತ್ರ ಪ್ರೂಫ್ ಇದೆ. ಆದರೆ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಗಾಯ್ಸ್. ಕೇಳ್ತಿದ್ರು ಬಿಕಾಸ್ ನಾನೇ ಏನೋ ತಗೊಂಡು ನಾನೇ ಸೆಲ್ಫ್ ಗಿಫ್ಟ್ ನಾನು ಸ್ವಲ್ಪ ಜಾಸ್ತಿ ನಾನು ಬರ್ತಡೇಲಿ ನೋಡಿರ್ಬೇಕಂದ್ರೆ ಬೇರೆಯವ್ರು ಕೊಡೋದಕ್ಕಿಂತ ನಂದು ಸೆಲ್ಫ್ ಗಿಫ್ಟ್ಗಳು ಎಷ್ಟಿರ್ತದೆ ಅಂತ ತೋರಿಸ್ತೀನಿ ಬೇಕಂದ್ರೆ ಅಷ್ಟೇ. ಹೆಂಗಿದೆ? ನೈಸ್ ಚೆನ್ನಾಗಿದೆ. ಅವ್ರನ್ನ ಕೇಳೋಣ, ಓಕೆನಾ? ಚೆನ್ನಾಗಿದ್ಯಾ ಅಥವಾ ಬೇರೆದೇನಾದ್ರು ಆರ್ಡ್ರ್ ಮಾಡೋದು ಅಂತೀಯಾ? ಈ ಥರ ಡಯಲ್ ಇರಲಿಲ್ಲ. ಆಮೇಲೆ ಇನ್ನೊಂದು ಇವಾಗ ಡಯಲ್ ಇನ್ನೊಂದೊಂಥರ ಇತ್ತು. ಕಲರ್ ಹೋಗೋದೇನೆ? ಇಲ್ಲಪ್ಪ, ದುಡ್ಡು ಕಲರ್ ಹೋಗೋದಕ್ಕೆ ಕೊಟ್ಟಿರೋದಾ? ಇನ್ನೊಂದೊಂಥರ ಹಿಂಗೇನೋ ಒಂಥರ ಎಲ್ಲ ಇತ್ತು. ಅಲ್ಲ, ಬೆಲ್ಟ್ ಇದ್ರೆ ಗ್ಯಾರಂಟಿ. ಅದಕ್ಕೆ ನಮ್ಮ ಹತ್ರ ಬೆಲ್ಟು ಇದೆ,
ಆಮೇಲೆ ಫುಲ್ ಚಿನ್ನದ್ದು ಹಾಕಬೇಕು. ಹಾ ತಗೋ. ಸರಿ ಗಾಯ್ಸ್, ಅಷ್ಟೇ ನಮ್ದು ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಡೈಮಂಡ್ ಕಾಮೆಂಟ್. ಅದು ಮಾಡೋಣ. ಸುಮ್ಮನೆ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್. Bye guys. Bye guys.